ನಿನ್ನ ಮಾತು ನಿಜ ಆದ್ಮೇಲೆ ನಾನು ನಂಬ್ತೀನಿ. ಹ್ಮ್ ಇಲ್ಲಿ ಯಾರು ಕುರಿ ತರ ವೇಷ ಹಾಕೊಂಡಿರೋ ನರಿ ಅಂತ ಗುರ್ತಿಡಿಯೋದು ಸ್ವಲ್ಪ ಕಷ್ಟ ಆಗ್ತಿದೆ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಹಾಯ್ ವಿಕ್ಕಿ, ಹೇಗಿದೆಯಾ? ಇದ್ದೀನಿ. ನೀವಿಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡು ವಿಕ್ಕಿ, ಮೊದಲಾದ್ರೆ ನಾವು ಫ್ಯಾಮಿಲಿ ಫ್ರೆಂಡ್ಸ್, ಆದ್ರೆ ಇವಾಗ ನೀನು ನಮ್ಮನೆ ಅಳಿಯ. ಯಾವುದೋ ಕಾರಣಕ್ಕೆ ಇನ್ಯಾರ್ದೋ ಮೇಲಿನ ಕೋಪಕ್ಕೆ ಮುಗ್ಧರ ಮೇಲೆ ದ್ವೇಷ ಸಾಧಿಸೋದು ಸರಿಯಲ್ಲ ವಿಕ್ಕಿ. ಹೌದು ವಿಕ್ಕಿ, ಕಾರಣ ಏನೇ ಆಗಿರ್ಬೋದು, ಆದ್ರೆ ನಿಮ್ ತಾಯಿಯಿಂದ ಒಂದು ಮುಗ್ಧ ಜೀವ ಹೋಗಿದೆ. ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ಸೋದು ನನ್ನ ಕರ್ತವ್ಯ ಆಗಿತ್ತು. ಆ ಜಾಗದಲ್ಲಿ ನಿಮ್ ತಾಯಿ ಮಾತ್ರ ಅಲ್ಲ, ನನ್ನ ತಂದೆ ತಾಯಿನೋ ಅಥವಾ ನನ್ನ ಗಂಡ ಇದ್ದಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದೆ ವಿಕ್ಕಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ. ಇದೇ ಒಳ್ಳೆ ಸಮಯ. ಅವಳು ಮುಂದೆ ನೀನು ಒಳ್ಳೆಯವನಾಗಿರ್ಬೇಕು. ಇಡೀ ಜಗತ್ತು ಮುಂದೆ ನೀನು ಒಳ್ಳೆಯವನ್ ತರ ಕಾಣಿಸ್ಕೋಬೇಕು. ನಿನ್ನ ಇಮೇಜ್ ಸರಿ ಹೋಗೋವರೆಗೂ ಮಾತ್ರ ನೀನು ಮೃದುವಾಗಿ ನಡ್ಕೋ. ಆ ಭಾರ್ಗವಿ ಹೇಳೋದನ್ನ ಸುಮ್ಮನೆ ಕೇಳು. ಭಾರ್ಗವಿ ಒಬ್ಬಳಿಗೆ ನಂಬಿಕೆ ಬಂದ್ರೆ ಎಲ್ಲ ಅದಾಗದೇ ಸರಿ ಹೋಗುತ್ತೆ. ಗೊತ್ತು ಭಾರ್ಗವಿ ಅವರೇ, ನಾನಾಗ್ಲಿ ಮಾಮ್ ಆಗ್ಲಿ ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದೀವಿ. ಅದಕ್ಕೆ ಕಾರಣ ನಾವೇ ಹೊರತು ಬೇರೆ ಯಾರೂ ಅಲ್ಲ. ನಾನ್ ಮಾಡಿರೋ ತಪ್ಪನ್ನ ಮಾಮ್ ಮುಚ್ಚಾಕಕ್ ಹೋಗಿ ಏನೇನೋ ನಡೆದೋಯ್ತು. ಅದರಿಂದ ಇನ್ನೂ ಜಾಸ್ತಿ ತೊಂದರೆ ಆಯ್ತೆ ಹೊರತು ಏನು ಸರಿ ಹೋಗ್ಲಿಲ್ಲ. ಇದನ್ನೆಲ್ಲ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ? ನನಗೂ ಕಷ್ಟ ಆಗ್ತಿದೆ. ಆದ್ರೂ ಪರವಾಗಿಲ್ಲ, ಪ್ರಯತ್ನ ಪಡ್ತಿದ್ದೀನಿ. ಏನ್ ಮಾಡೋದು, ಚಿಕ್ಕ ವಯಸ್ಸಿಂದ ತುಂಬಾ ಮುಂಗೋಪ. ತಪ್ಪು ಸರಿ ಅನ್ನೋ ಟಾಪಿಕ್ಗೆ ಗೊತ್ತಿಲ್ಲದೆ ಬೆಳೆದ್ಬಿಟ್ಟೆ. ಮನೆಯವರು ಸಪೋರ್ಟ್ ಮಾಡ್ತಿದ್ರು. ನಮ್ಮಪ್ಪ ಈ ಏರಿಯಾಗೆ ರಾಜ ಇದ್ದ ಹಾಗೆ, ನಾನು ಹೇಗಿದ್ರು ನಡೆಯುತ್ತೆ ಅನ್ನೋ ಪೊಗರಲ್ಲೇ ಬೆಳೆದ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅಮ್ಮನೂ ತಿದ್ದಿ ಬುದ್ಧಿ ಹೇಳಿದಿದ್ರೆ ನಾನು ನಿಮ್ ತರನೇ ಬೆಳೀತಿದ್ನೇನೋ. ಹಲೋ ಶಕ್ತಿ, ಹೇಗಿದೀಯಾ?
ನಾನು ಹೇಗಿದ್ದೀನಿ ನಿನಗೆ ಗೊತ್ತಲ್ಲ ಜೆ ಪಿ? ಗೊತ್ತು ಶಕ್ತಿ, ನಿನ್ನ ಸ್ಥಿತಿನೇ ನನ್ನ ಸ್ಥಿತಿನೂ. ಆದ್ರೆ ಎಲ್ಲಿ ನೀನ್ ಕೋಪ ಪಟ್ಕೊಂಡು ನನ್ನನ್ನು ದೂರ ಮಾಡ್ಬಿಡ್ತೀವ ಅಂತ ಚಿಂತೆಲಿದ್ದೆ. ಈಗ ಕಾಲ್ ಮಾಡಿದ್ಯಲ್ಲ, ಐ ಆಮ್ ಸೋ ರಿಲೀವ್ಡ್. ನಿನ್ನ ಸೊಸೆ ಇರದೆ ಹೋಗಿದ್ದಿದ್ರೆ ನಾವಿಬ್ರು ಹೀಗೆ ಮಾತಾಡೋ ಕಾಲ ಬರ್ತಾನೆ ಇರಲಿಲ್ಲ. ಅವಳೇ ಖುದ್ದಾಗಿ ಬಂದು ಕೆಲವು ವಿಷಯಗಳನ್ನ ನನಗೆ ಅರ್ಥ ಮಾಡಿಸಿದ್ಲು. ನನ್ನ ಕಡೆಯಿಂದ ನಿನ್ನ ಸೊಸೆಗೆ ಥ್ಯಾಂಕ್ಸ್ ಹೇಳ್ಬಿಡಪ್ಪ. ಹೌದು ಶಕ್ತಿ, ಬೃಂದ ಇಲ್ದಿದ್ರೆ ನಾನು ಏನಾಗ್ತಿದ್ದೋ ನನಗೆ ಗೊತ್ತಿಲ್ಲ. ನನ್ನಿಬ್ರು ಮಕ್ಕಳು ಹೂಳಿಗೆ ಬಾರ ಭೂಮಿಗೆ ದಂಡ ಅಂತ ನನ್ನ ಮಾತು ಕೇಳಲಿಲ್ಲ. ಕೊನೆಗೂ ನನ್ನ ಪರವಾಗಿ ನಿಂತಿದ್ದು ಬೃಂದ ಒಬ್ಳೆ. ಆದ್ರೂ ದಿಢೀರಂತ ನೀನ್ ರಾಜೀನಾಮೆ ಹಾಕೊಟ್ಟೆ. ನಿನ್ ತಲೆಯಲ್ಲಿ ಏನ್ ಓಡ್ತಿತ್ತು ಶಕ್ತಿ? ಇತ್ತೀಚೆಗೆ ಜನರ ಬಾಯಲ್ಲಿ ನನ್ನ ಹೆಸರಿಗಿಂತ ಆ ಭಾರ್ಗವಿ ಹೆಸರು ಚಾಲ್ತಿಲಿದೆ ಶಿವ. ಆದ್ರಿಂದ ನಾನು ನನ್ನ ಪದವಿನ ಬಿಡೋ ಅನಿವಾರ್ಯತೆ ಬಂತು. ನೀನ್ ಸ್ವಲ್ಪ ಹುಷಾರಾಗಿರೋ, ಮುಂದೆ ನೀನು ಕೋರ್ಟ್ ಬಿಡೋ ಅನಿವಾರ್ಯತೆ ಬರಬಹುದು. ಮೂರು ತಿಂಗಳು ಜೈಲಲ್ಲಿ ಇದ್ನಲ್ಲ, ಅದು ಹೇಗೋ ಗೊತ್ತಿಲ್ಲ. ಆ ಕತ್ಲೆ ಜಗತ್ತು ನನ್ ಕಣ್ ತೆರೆಸ್ತು. ಫನ್ನು ಅಡ್ವೆಂಚರು ಅಂತ ಏನೇನೋ ಮಾಡಿ ನನ್ನ ಲೈಫ್ನ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ಅನಿಸ್ತು. ಈಗ ನೋಡಿ, ಒಂಟಿ ಪಿಶಾಚಿ ತರ ಕೊರಗಿ ಬೇಸತ್ತು ಕೂತಿದ್ದೀನಿ. ಹಾಗಂತ ಎಲ್ಲ ಬಿಟ್ಟು ಜೀವನ ಮಾಡಕ್ಕಾಗತ್ತ? ನೋಡು, ನನಗ್ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ. ಅವಳು ನಿನ್ನೆ ನಂಬ್ಕೊಂಡಿದ್ದಾಳೆ ವಿಕ್ಕಿ. ಒಂದಲ್ಲ ಒಂದಿನ ನೀನ್ ಬರ್ತೀಯ, ಅವಳನ್ನ ಕರ್ಕೊಂಡು ಹೋಗ್ತೀಯ ಅಂತ ಕಾಯ್ತಿದ್ದಾಳೆ ಪಾಪ. ಏನ್ ಶ್ರೀಮಂತ್ರೆ, ಏನಾದ್ರೂ ಬೇಕಿತ್ತಾ? ಉತ್ತರ ಬೇಕಿತ್ತು. ಅದೇನ್ ಪ್ರಶ್ನೆ ಕೇಳಿ. ಅಲ್ಲ, ನಿನ್ನ ಸ್ವಂತ ತಂಗಿ ಮತ್ತು ಅವಳ ಗಂಡ ಇಬ್ರು ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರ ಬಗ್ಗೆ ನಿಂಗೆ ಸ್ವಲ್ಪನೂ ಕನಿಕರ ಇಲ್ವಲ್ಲ? ಹೌ ಇದೇನು ಅಂತ ಹೀಗೆ ಕೇಳ್ತೀರಾ ಶ್ರೀಮಂತ್ರೆ? ನಾನ್ ಎಷ್ಟು ದುಃಖದಲ್ಲಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಮಾವ ಭಾರ್ಗವಿ ಇಬ್ರು ನನ್ 2 ಕಣ್ಗಳಿದ್ದ ಹಾಗೆ. ಈ ಕಡೆ ಮಾವನ್ನು ಬಿಟ್ಕೊಡಕ್ಕಾಗ್ದೆ, ಆ ಕಡೆ ಭಾರ್ಗವಿನೂ ಬಿಟ್ಕೊಡಕ್ಕಾಗ್ದೆ, ಇಬ್ಬರ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಿದ್ದೀನಿ. ಈ ಮಾತು ನಿನ್ನ ಬಾಯಿಂದ ಬಂದಾಗಿದೆ, ಹೃದಯದಿಂದ ಬಂದಾಗಿಲ್ಲ. ನಾನು ಬಂದಾಗಿಂದನೂ ಗಮನಿಸ್ತಾನೇ ಇದ್ದೀನಿ. ಭಾರ್ಗವಿ ಕಂಡ್ರೆ ದ್ವೇಷ, ಅಸೂಯೆ, ಅವಳನ್ನ ಸೋಲಿಸ್ಬೇಕು, ಅವಳಿಗೆ ನೋವು ಕೊಡಬೇಕು ಅಂತಾನೇ ಇರ್ತೀರ. ಈ ಗೋಮುಖ ವ್ಯಾಘ್ರ ಅಂತಾರಲ್ಲ ಹಾಗೆ. ನೀನು ಎಲ್ರೂ ಅನ್ಕೊಂಡಂಗೆ ಪಾಪದೋಳಂತರೂ ಅಲ್ವೇ ಅಲ್ಲ. ಅದೇ ನಿಜ ಆಗಿದ್ರೆ ನಾನ್ ಯಾಕೆ ಅವ್ರಿಬ್ಬರನ್ನ ನಮ್ಮ ಅಮ್ಮನ ಮನೆ ಕಳಿಸ್ತೀನಿ ಹೇಳಿ ಶ್ರೀಮಂತ್ರೆ? ಅಬಾ ಅಲ್ಲ, ಮತ್ ಯಾಕೆ ಅವ್ರ ಮುಂದೆ ಮೊಸಳೆ ಕಣ್ಣೀರಿಟ್ಟು ಇಲ್ಲಿ ನಮ್ಮ ಲಂಬೂ ಭಾವನ ಹತ್ರ ಬಂದು ಹಾಕೊಡೋದು? ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನೋ ವೇ. ನೀನು ಮನ್ಸಲ್ಲೇನೋ ಮಾತಾಡ್ಕೊಳ್ತಿದ್ಯಲ್ವಾ? ಯಾಕೆ ಶ್ರೀಮಂತ್ರೆ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ? ಭಾರ್ಗವಿಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೆ. ಅದಕ್ಕೆ ಮೋಸ್ಟ್ಲಿ ನಿಮ್ಗೂ ಹೀಗೆ ಅನ್ಸ್ತಾ ಇದೆ ಅನ್ಸುತ್ತೆ. ಹೋಗ್ಲಿ ಬಿಡಿ. ಹಲೋ, ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಭಾವನ ಹತ್ರ ಯಾಕೆ ಹೇಳ್ದೆ ಅದನ್ನ ಮೊದಲು ಹೇಳು.
ಅಯ್ಯೋ, ಮಾವ ಈ ಮನೆ ಹಿರಿಯರು. ಅವ್ರ ಮಗ ಸೊಸೆ ಎಲ್ಲಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ ಬೇಡವಾ? ಅದಕ್ಕೆ ಹೇಳಿದ್ದು. ಅಲ್ಲಿ ಭಾರ್ಗವಿ ಏನಾದ್ರೂ ಎಡವಟ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನನ್ನ ಚರಣ್ ಸಂಸಾರಕ್ಕೆ ಎಫೆಕ್ಟ್ ಆಗುತ್ತೆ ಶ್ರೀಮಂತ್ರೆ. ಕೊನೆಲಿ ಮಾವ ಬೈಯೋದು, ಮನೆಯಿಂದ ಆಚೆ ಹಾಕೋದು ನನ್ನನ್ನೇ ಅಲ್ವಾ? ಹಾಗಂತ ಮಾವ ಇಲ್ಲಿ ತಗೊಳ್ಳೋ ನಿರ್ಧಾರದಿಂದ ಪಾಪ ಭಾರ್ಗವಿಗಲ್ಲಿ ಕಷ್ಟ ಜಾಸ್ತಿ ಆಗತ್ತೆ. ಇವರಿಬ್ಬರ ಮಧ್ಯ ಸಿಕ್ಕಾಕೊಂಡು ಬಡವಾಗೋದು ನಾನು. ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು ಶ್ರೀಮಂತ್ರೆ. ನೀವೇನು ಚಿಂತೆ ಮಾಡ್ಬಿಡಿ. ಮಾವನ್ ಕೋಪ ತಣ್ಣಗ ಹಾಕ್ತಿದ್ದ ಹಾಗೇನೆ ಅರ್ಜುನ್ ಭಾರ್ಗವಿನ ವಾಪಸ್ ಮನೆಗೆ ಕರ್ಸೋ ಜವಾಬ್ದಾರಿ ನಂದು. ಓಕೆನಾ? ನಿನ್ನ ಮಾತು ನಿಜ ಆದ್ಮೇಲೆ ನಾನು ನಂಬ್ತೀನಿ. ಇಲ್ಲಿ ಯಾರು ಕುರಿ ತರ ವೇಷ ಹಾಕೊಂಡಿರೋ ನರಿ ಅಂತ ಗುರ್ತಿಡಿಯೋದು ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರೆ ಒಂದಲ್ಲ ಒಂದಿನ ಬಣ್ಣ ಬಯಲಾಗ್ಲೇಬೇಕು. ನೀವೆಷ್ಟೇ ಪ್ರಯತ್ನ ಪಟ್ರು ಭಾರ್ಗವಿನ ಸೋಲ್ಸಿ ಮೂಲೆಯಲ್ಲಿ ಕೂರ್ಸಕ್ಕಾಗೋದಿಲ್ಲ. ನೆನ್ಪಿಟ್ಕೋ. ಈ ಭಾರ್ಗವಿಯಿಂದಾಗಿ ಈ ಕೋಡಂಗಿ ಮಾತೆಲ್ಲ ಕೇಳೋ ಹಂಗಾಗಿದೆ ನಾನು. ಇಲ್ಲಿ ಇವನು ಅರ್ಜುನ್ಗೆ ತುಂಬಾ ಕ್ಲೋಸ್. ಅವನು ನಂಬಿಕೆ ಉಳಿಸ್ಕೊಳಕ್ಕಾದ್ರೂ ಈ ವಯ್ಯನ್ ಮುಂದೆ ನಾಟಕ ಮಾಡ್ಲೇಬೇಕು. ಹಾಗಂತ ನನ್ನ ದಾರಿಗೇನಾದ್ರೂ ಅಡ್ಡ ಬಂದ್ರೆ ಮುಲಾಜಿಲ್ದೆ ಮನೆಯಿಂದ ಆಚೆ ಹಾಕ್ತೀನಿ. ಇರ್ಲಿ, ಭಾರ್ಗವಿ ಈಗ ನನ್ನ ಬಲೆಗೆ ಬಿದ್ದಿದ್ದಾಳೆ. ಇನ್ನು ಮುಂದೆ ಅವಳ ಹಣೆ ಬರಹದಲ್ಲಿರೋದು ಬರೀ ಏನಾಯ್ತಪ್ಪ ಮಗು, ಆರಾಮಾಗಿದೀಯಾ? ಗಾಬರಿ ಆಗೋಂಥದ್ದೇನೂ ಇಲ್ಲ. ನಂದು ಮಗುದು ಒಂದೇ ಬ್ಲಡ್ ಗ್ರೂಪ್ ಆಗಿತ್ತಲ್ಲ, ನಾನೇ ಬ್ಲಡ್ ಕೊಟ್ಟು ಬಂದಿದ್ದೀನಿ. ಸರ್ಜರಿ ನಡೀತಾ ಇದೆ. ಖರ್ಚು ಅದೆಷ್ಟೇ ಆದರೂ ನಾನು ನೋಡ್ಕೋತೀನಿ. ಪಾಪ ಆ ಮಗು ಹುಷಾರಾದ್ರೆ ಸಾಕು. ಖಂಡಿತ ಮಗು ಉಳಿಯುತ್ತೆ. ನೀನಿಷ್ಟೊಳ್ಳೆಯವನು ಅಂತ ಗೊತ್ತೇ ಇರ್ಲಿಲ್ಲ ಕಣಪ್ಪ.